ಅಧಿಕ ಮಾಸಕ್ಕೆ ವಿಶೇಷ ಸಿಹಿ ತಿಂಡಿ ಅನಾರಸ್. ಕೇವಲ 2 ಬೌಲ್ ಅಕ್ಕಿನ ಯೂಸ್ ಮಾಡಿಬಿಟ್ಟು ನೀವು 40ಕ್ಕಿಂತ ಹೆಚ್ಚು ಅನಾರಸ್ನ ಮಾಡ್ಕೊಳ್ಬೋದು. ಕ್ರಿಸ್ಪಿ ಆಗಿದೆ, ಹಾಗೆ ಬೇರೆ ಸಿಹಿ ತಿಂಡಿಗೆ ಹೋಲಿಸಿ ನೋಡಿದರೆ ಡಿಫ್ರೆಂಟ್ ಆಗಿರುವಂಥ ಫ್ಲೇವರ್ ಇದೆ, ಟೇಸ್ಟ್ ಇದೆ. ನೋಡಿ, ಒಂದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ. ಒಳಗಡೆ ಕೂಡ ಜಾಲಿ ಜಾಲಿ ಥರ ಸೂಪರಾಗಿ ಬಂದಿದೆ. ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಿಡೋಣ ಬನ್ನಿ. ನಾನಿಲ್ಲಿ 2 ಬೌಲ್ನಷ್ಟು ಸೊಸೈಟಿ ಅಥವಾ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಒಂದು 3 ಸಾರಿ ನೀಟಾಗಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಈ ರೀತಿ ಕೈಯಿಂದ ಸ್ವಲ್ಪ ಉಜ್ಜಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ನಾನು ಫ್ರೆಶ್ ನೀರನ್ನು ಹಾಕಿ 1 ರಾತ್ರಿ ನೆನೆಯಕ್ಕಿಟ್ಬಿಡ್ತೀನಿ. ಕೆಲವೊಬ್ಬರು ಹೇಳ್ತಾರೆ ನೀವು 3 ರಾತ್ರಿ ನೆನೆಯಕ್ಕಿಡಬೇಕು ಅಂತ. ಅದರ ಅವಶ್ಯಕತೆ ಇಲ್ಲ. 1 ರಾತ್ರಿ ನೆನೆಸಿಟ್ರೆ ಸಾಕು, ಪರ್ಫೆಕ್ಟ್ ಆಗಿರುವಂಥ ಜಾಲಿ ಥರ ಇರುವಂಥ ಅನಾರಸ್ ರೆಡಿ ಆಗಿಬಿಡುತ್ತೆ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಒಂದು ಸಾನ್ಗೆಗೆ ಹಾಕಿ ಸೋಸ್ಕೊಂಡು ಬಿಡೋಣ. 1-2 ನಿಮಿಷ ಸಾನ್ಗೆಲಿ ಹಾಗೆ ಇಡಿ, ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗ್ಬಿಡುತ್ತೆ. ಅಧಿಕ ಮಾಸದಲ್ಲಿ ದಾನಗಳು ಅಂತ ಕೊಡ್ತಾರೆ. ಆ ಟೈಮಲ್ಲಿ ಕೂಡ ಈ ಅನಾರಸ್ನ ಮಾಡಿ ಬೇರೆಯವ್ರಿಗೆ ದಾನನ ಮಾಡ್ತಾರೆ. ಹಾಗೆ ಹಬ್ಬಗಳಲ್ಲಿ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು, ಸೂಪರ್ ಆಗಿರುತ್ತೆ. ದೀಪಾವಳಿಗೆಲ್ಲ ತುಂಬ ಮಾಡ್ತಾರೆ. ಇವಾಗ ಇದನ್ನ ಒಂದು ತೆಳುವಾದ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಡ್ರೈ ಮಾಡೋಕ್ಕಿಡೋಣ. ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲ, ನೆರಳಲ್ಲಿನೇ ಇದನ್ನ ಒಣಗಿಸಿದ್ರೆ ಸಾಕು. 1-2 ಗಂಟೆ ಸಾಕಾಗುತ್ತೆ ಇದು ಒಣಗಕ್ಕೆ. ಸೊ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಡ್ರೈ ಮಾಡೋಕ್ಕಿಡೋಣ. ಅಕ್ಕಿ ಎಲ್ಲ ಒಣಗಿದೆ ನೋಡಿ, ಸ್ವಲ್ಪ ಮಾಯ್ಸ್ಟ್ ಇದ್ರೂ ಪರವಾಗಿಲ್ಲ. ಇವಾಗ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬಿಡ್ತೀನಿ. ಫುಲ್ ಪೌಡರ್ ಫಾರ್ಮ್ ಆಗಬೇಕು ಇದು. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಇದನ್ನ ಒಂದು ಜರಡಿಗೆ ಹಾಕಿ ಸೋಸ್ಕೊಂಡು ಬಿಡೋಣ. ಒಂದೇ ಸಾರಿ ಸೋಸಿದಾಗ ನಿಮಗೆ ಫುಲ್ ಪೌಡರ್ ಫಾರ್ಮ್ ಸಿಕ್ಕಿಲ್ಲ ಅಂದರೆ ಅದನ್ನೇ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಲಾಸ್ಟಿಗೆ ಏನು ರವೆ ಥರ ಉಳಿಯುತ್ತಲ್ಲ, ಅದನ್ನು ನೀವು ಖೀರ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟು ರೆಡಿ ಆಗಿದೆ. ಇದನ್ನು ನಾನು ಅಳತೆ ಮಾಡಿ ತಗೊಳ್ತೀನಿ. ಮೇಜರ್ ಮಾಡಿ ತಗೊಳ್ಳೋದ್ರಿಂದ ನಮಗೆ ಬೆಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ. ಅಕ್ಕಿ ಪ್ರಮಾಣದ ಪ್ರಕಾರ ನಾವು ಬೆಲ್ಲ ಹಾಕೋ ಹಾಗಿಲ್ಲ, ಅಕ್ಕಿ ಹಿಟ್ಟಿನ ಪ್ರಕಾರ ನಾವು ಬೆಲ್ಲನ ಹಾಕಬೇಕು. ಟೋಟಲ್ ಆಗಿ ನನಗೆ 4 ಬೌಲ್ನಷ್ಟು ಅಕ್ಕಿ ಹಿಟ್ಟು ಬಂದಿದೆ 2 ಬೌಲ್ ಅಕ್ಕಿಯಿಂದ. ನಾಲ್ಕು ಬೌಲ್ ಅಕ್ಕಿ ಹಿಟ್ಟಿಗೆ ನಾನು 1/4 ಬೌಲ್ನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನೋಡಿ, ಇದು 1 ಬೌಲ್ ಬೆಲ್ಲ. ಬೆಲ್ಲ ಸ್ವಲ್ಪ ಈ ರೀತಿ ಸಾಫ್ಟ್ ಆಗಿದ್ರೆ ನಮಗೆ ನಾದಕ್ಕೆ ಈಸಿ ಆಗಿರುತ್ತೆ. ಹಾಗಾಗಿ ಸಾಫ್ಟ್ ಆಗಿರೋ ಬೆಲ್ಲನ ತಗೊಳ್ಳಿ. 1 ಬೌಲ್ನಷ್ಟು ಬೆಲ್ಲನ ಹಾಕಿದ್ದೀನಿ. ಮತ್ತೆ 1/4 ಬೌಲ್ನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. 1.25 ಬೌಲ್ ಆಫ್ ಬೆಲ್ಲನ ತಗೊಂಡಿದ್ದೀನಿ. ಹಿಟ್ಟು ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾದ್ಕೊಳ್ಬೇಕು. ಹಾಗೆ ಹಿಟ್ಟನ್ನು ನಾದುವಾಗ ಯಾವುದೇ ರೀತಿಯಾದ ನೀರು, ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡೋ ಹಾಗಿಲ್ಲ. ಬರೀ ಬೆಲ್ಲ ಮತ್ತು ಹಿಟ್ಟನ್ನು ಮಾತ್ರ ನಾದ್ಕೊಳ್ಬೇಕು. ಸೊ ಈ ರೀತಿ ನಾದ್ತಾ ಹೋದಂಗೆ ಬೆಲ್ಲ ಸ್ವಲ್ಪ ಕರಗಿ ಮಾಯ್ಸ್ಟ್ ಆಗಿ ಹಿಟ್ಟು ಮತ್ತು ಬೆಲ್ಲ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಆ್ಯಂಡ್ ಫೈನಲಿ ಚೆನ್ನಾಗಿ ಹಿಟ್ಟು ನಾದಿ ರೆಡಿ ಆಗಿದೆ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಬಿಡ್ತೀನಿ. ಒಂದು ಓವರ್ನೈಟ್ ಇದು ನೆನೆದು ಬಿಡಲಿ. ಸೊ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಅದರ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೆಕ್ಸ್ಟ್ ಡೇ ಇದನ್ನು ತೆಗೆದು ನೋಡಿದಾಗ ನೋಡಿ, ಹಿಟ್ಟು ಶೈನಿ ಆಗಿದೆ, ಅಂದರೆ ಬೆಲ್ಲ ಎಲ್ಲ ಕರಗಿದೆ. ಈ ಹಿಟ್ಟನ್ನು ನೀವು
15 ದಿನಗಳವರೆಗೂ ಇಟ್ಟು ಬೇಕಾದಾಗ ಅನಾರಸ್ನ ಮಾಡಿಕೊಂಡು ತಿನ್ಬೋದು. ಇಲ್ಲ ಅಂದರೆ ಒಂದೇ ದಿನ ಕೂಡ ಮಾಡಿಕೊಂಡು 1 ತಿಂಗಳವರೆಗೂ ಅನಾರಸ್ನ ಇಟ್ಕೊಂಡು ತಿನ್ಬೋದು. ಸೊ ಇವಾಗ ಒಂದು ರಾತ್ರಿ ಇಟ್ಟಿರುವಂಥ ಹಿಟ್ಟನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಡ್ತೀನಿ. ಇನ್ನೊಂದು ಸಾರಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಬಿಡೋಣ. ಸ್ವಲ್ಪ ನೋಡಿ, ಬೆಲ್ಲ ಏನಾದರೂ ಇದ್ದರೆ ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡಿ ಇನ್ನೊಂದು ಸಾರಿ ಹಿಟ್ಟನ್ನು ನಾದ್ಕೊಂಡು ಬಿಡೋಣ. ಸ್ವಲ್ಪ ಅಲ್ಲಿ ಇಲ್ಲಿ ಬೆಲ್ಲ ಉಳಿದಿದ್ರೆ ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ನೀಟಾಗಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಅನಾರಸ್ನ ಮಾಡ್ಕೊಳ್ಳೋಣ. ಸೊ ಹಿಟ್ಟು ನಾದಿ ಆಗಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಇದರಿಂದ ಉಂಡೆನ ತೆಗೆದುಬಿಟ್ಟು ಅನಾರಸ್ನ ಮಾಡ್ಕೊಳ್ಬೇಕು. ಚಿಕ್ಕದು ಬೇಕಿದ್ರೆ ಚಿಕ್ಕ ಸೈಜ್ ಬಾಲ್ಸ್ನ ತಗೊಳ್ಳಿ, ದೊಡ್ಡದು ಬೇಕಿದ್ರೆ ದೊಡ್ಡ ಸೈಜ್ ಬಾಲ್ಸ್ನ ತಗೊಳ್ಳಿ. ಇವಾಗ ಹಿಟ್ಟಂತೂ ರೆಡಿ ಆಗಿದೆ. ಒಂದು ಬಾಣಲಿಗೆ ನಾವು ತುಪ್ಪನ ಕಾಯಕ್ಕಿಟ್ಬಿಡೋಣ. ನಾನಿಲ್ಲಿ ಅರ್ಧ ಲೀಟರ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನೇ ಯೂಸ್ ಮಾಡಬೇಕು ಅಂತ ಇಲ್ಲ, ನೀವು ಎಣ್ಣೆಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಬಟ್ ತುಪ್ಪನ ಯೂಸ್ ಮಾಡೋದ್ರಿಂದ ತುಪ್ಪದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅನಾರಸ್ ಸ್ವಲ್ಪ ಎಣ್ಣೆನ ಜಾಸ್ತಿ ಕುಡಿಯುತ್ತೆ, ತುಪ್ಪ ಸ್ವಲ್ಪ ಕಡಿಮೆ ಹೀರ್ಕೊಳ್ಳುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಗಸಗಸೆನ ತಗೊಂಡಿದ್ದೀನಿ, ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ. ಇವಾಗ ಚಪಾತಿ ಲಟ್ಸೋ ಮನೆ ಮೇಲೆ ಈ ರೀತಿ ಸ್ವಲ್ಪ ಗಸಗಸೆನ ಹಾಕ್ಕೊಂಡ್ಬಿಟ್ಟು ಆಲ್ರೆಡಿ ಅನಾರಸ್ ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ವ, ಅದರಿಂದ ಒಂದು ಚಿಕ್ಕ ಉಂಡೆನ ತಗೊಂಡು ಅದನ್ನು ಈ ಗಸಗಸೆ ಮೇಲೆ ಇಡಬೇಕು. ಈ ರೀತಿ ಇಟ್ಬಿಟ್ಟು ಸ್ವಲ್ಪ ಬೊಟ್ಟಿನ ತುದಿಗೆ ತುಪ್ಪನ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಟ್ಯಾಪ್ ಮಾಡ್ತಾ ಹೋಗಬೇಕು. ಈ ರೀತಿ ನಿಧಾನವಾಗಿ ಟ್ಯಾಪ್ ಮಾಡ್ತಾ ಹೋಗಿ. ಆದಷ್ಟು ಸೈಡ್ ಎಲ್ಲ ಟ್ಯಾಪ್ ಮಾಡ್ಕೊಂಡ್ಬಿಡಿ. ಇನ್ನೊಂದು ಕಡೆ ನಾವು ಆಲ್ರೆಡಿ ತುಪ್ಪನ ಬಿಸಿ ಮಾಡೋಕ್ಕಿಟ್ಟಿದ್ವಿ. ಮೀಡಿಯಂ ಫ್ಲೇಮಲ್ಲಿ ಇರಲಿ. ಗಸಗಸೆ ಹಚ್ಚಿರೋ ಭಾಗ ಮೇಲೆ ಬರೋ ರೀತಿ ನಾವು ತುಪ್ಪದೊಳಗಡೆ ಅನಾರಸ್ನ ಬಿಡಬೇಕು. ಹಾಗೆ ಇದ್ರ ಮೇಲೆ ಎಣ್ಣೆನ ಹಾಕ್ತಾ ಹೋಗಿ. ಎಣ್ಣೆನ ಹಾಕಲಿಲ್ಲ ಅಂದರೆ ನಾವು ಅದು ಜಾಳ್ಗೆ ಥರ ಏನೋ ಟೆಕ್ಸ್ಚರ್ ಬರುತ್ತಲ್ಲ, ಅದು ಬರೋದಿಲ್ಲ, ತುಂಬ ಉಬ್ಬಿ ಬಂದ್ಬಿಡುತ್ತೆ ಅನಾರಸ್. ಹಾಗಾಗಿ ಎಣ್ಣೆನ ಈ ರೀತಿ ಕಂಟಿನ್ಯೂ ಆಗಿ ಹಾಕ್ತಾ ಹೋಗಬೇಕು. ನೋಡಿ, ನಿಮಗೆ ಜಾಳ್ಗೆ ಥರ ಬರ್ತಾ ಇರೋದು ಕಾಣಿಸ್ತಾ ಇದೆ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ಬಿಡೋಣ. ಆ್ಯಂಡ್ ಅನಾರಸ್ ರೆಡಿ ಆಗಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಜಾಳ್ಗೆ ಬಂದಿದೆ. ಸೊ ಸ್ವಲ್ಪ ತುಪ್ಪನೆಲ್ಲ ಡ್ರೈನ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಿಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಅಲ್ವಾ. ಸ್ವೀಟ್ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಇದು ಲಾಸ್ಟ್ ಅನಾರಸ್ ಮಾಡ್ಕೊಂಡಿರೋದು. ನೀವು ನೋಡ್ಬೋದು ತುಪ್ಪನ ತುಂಬ ಕುಡ್ದಿಲ್ಲ, ಅಂದರೆ ತುಪ್ಪ ಜಾಸ್ತಿ ಹೋಗಿಲ್ಲ. ತಗೊಂಡಿರೋ ತುಪ್ಪದಲ್ಲಿ ಇನ್ನೂ ಅರ್ಧದಷ್ಟು ತುಪ್ಪ ಉಳಿದಿದೆ. ಎಲ್ಲ ಅನಾರಸ್ ರೆಡಿ ಆಗಿದೆ. ಸೊ ಕ್ರಿಸ್ಪಿ ಆಗಿರುವಂಥ ಡಿಫ್ರೆಂಟ್ ಫ್ಲೇವರ್ ಇರುವಂಥ ಅನಾರಸ್ ರೆಡಿ ಆಗಿದೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಪರ್ಫೆಕ್ಟ್ ಆಗಿರುವಂಥ ಅನಾರಸ್ನ ನೀವು ಖಂಡಿತ ಮಾಡಿ ನೋಡಿ. ಕ್ರಿಸ್ಪಿ ಆಗಿರುತ್ತೆ, ಹಾಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಸಿಹಿ ತಿಂಡಿ ಇದು. ಸ್ವಲ್ಪ ಮಾಡೋದು ಕಷ್ಟ ಆದರೂ ಒಂದು ಸಾರಿ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನೀವು ಇದನ್ನು ಮಾಡ್ಕೊಳ್ಬೋದು ಅಂತ. ನೋಡಿ, ಒಳಗಡೆ ಕೂಡ ಜಾಳ್ಗೆ ಥರ ಸೂಪರಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.